ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು, ಧರಣಿಗನುದಿನದ ರಕ್ತಾಭಿಷೇಚನೆಗೆ, ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ. ಕಗ್ಗದ 13ನೇ ಕಗ್ಗ ಇದು. ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು. ಪುರುಷ ಸ್ವತಂತ್ರ, ಪುರುಷ ಅಂದರೆ ಇಲ್ಲಿ ಮನುಷ್ಯ ಅನ್ನೋ ಅರ್ಥದಲ್ಲಿ ತಗೋಬೇಕು. ಅದರ ಪರಮ ಸಿದ್ಧಿ ಅಂದರೆ ಏನು? ಈ ನಾವು ಇಲ್ಲಿ ಹುಟ್ಟೋ ರೀತಿನ ಯೋಚನೆ ಮಾಡಿಕೊಂಡ್ರೆ ನನಗೊಂದು ಫ್ಯಾಕ್ಟ್ರಿ ಥರ ಕಲ್ಪನೆ ಬರುತ್ತೆ. ತಲೆಗಳು ಬರ್ತಾ ಇವೆ, ಅದರಲ್ಲಿ ಈ ದೊಡ್ಡ ಬೀಡ ಸ್ಟಾಲ್ ಇರುತ್ತಲ್ಲ, ದೊಡ್ಡ ಹರಿವಾಣದಲ್ಲಿ ಏನೇನೇನೇನೋ ಐಟಮ್ಸ್ ಇಟ್ಕೊಂಡು ಹಾಕ್ತಾ ಇರ್ತಾರಲ್ಲ, ಹಾಗೆ ನಮ್ಮ ತಲೆಯೊಳಗೆ ಬಹುಶಃ ಒಂದಿಷ್ಟು ಬುದ್ಧಿ, ಒಂದಿಷ್ಟು ಕೆಟ್ಟ ಬುದ್ಧಿ, ಒಂದಿಷ್ಟು ದ್ವೇಷ, ಒಂದಿಷ್ಟು ಮಾತ್ಸರ್ಯ, ಒಂದಿಷ್ಟು ಆರ್ಟಿಸ್ಟಿಕ್ ಆಗಿರುವಂತಹ ಕ್ರಿಯೇಟಿವಿಟಿ, ಹೀಗೆ ಏನೇನನ್ನೋ ತುಂಬಿ ಭೂಮಿಗೆ ಕಳಿಸೋವಂಥ ಒಂದು ಫ್ಯಾಕ್ಟ್ರಿ ಇಮ್ಯಾಜಿನೇಷನಿಗೆ ಬರುತ್ತೆ ನನಗೆ. ಅದನ್ನೆಲ್ಲ ಕೊಟ್ಟು, ನಮ್ಮೊಳಗಿರಬೇಕಾದ ಗುಣ ಅವಗುಣಗಳು ಎಲ್ಲವನ್ನು ಕೊಟ್ಟು ಭೂಮಿಗೆ ಕಳಿಸಿದ ಮೇಲೆ ನಾವು ಸ್ವತಂತ್ರರು. ನಮಗೆ ಬೇಸಿಕಲಿ ಸಿಕ್ಕಂತಹ ಗುಣಗಳನ್ನು ಹೊರಗಿನ ಪ್ರಪಂಚ ನಮಗೆ ಕೊಡುವಂತಹ ಬೇರೆ ಬೇರೆ ಅನುಭವಗಳ ಮೂಲಕ ಅದನ್ನು ಬೆಳೆಸ್ಕೊಳ್ತಾನೋ ಕಡಿಮೆ ಮಾಡ್ಕೊಳ್ತಾನೋ ನಮ್ಮದೇ ಆದ ವ್ಯಕ್ತಿತ್ವನ ಬೆಳೆಸ್ಕೊಂಡು ಹೋಗ್ತೀವಿ. ಅಲ್ಲಿಂದ ನಾವು ಸ್ವತಂತ್ರರು. ಆ ಸ್ವಾತಂತ್ರ್ಯದ ಪರಮ ಸಿದ್ಧಿ ಏನು? ನನ್ನನ್ನು ನಾನು ವಿಸ್ತರಿಸ್ಕೊಳ್ತಾ ಹೋಗೋದು ಅಂತ ಅಂದರೆ, ನಮ್ಮ ವಿಸ್ತರಣೆಯನ್ನು ಬಹಳಷ್ಟು ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಏನಂತ, ಧರಣಿಗನುದಿನದ ರಕ್ತಾಭಿಷೇಚನೆಗೆ, ಇತಿಹಾಸದಿಂದ ಇಲ್ಲಿವರೆಗೆ ನನ್ನ ಪರಿಧಿಯನ್ನು ವಿಸ್ತರಿಸ್ಕೊಳ್ತಾ ಹೋಗೋದು ಅಂದರೆ ಇನ್ನೊಬ್ಬನನ್ನು ಹಣಿಯೋದು, ಇನ್ನೊಬ್ಬನನ್ನು ಸೋಲಿಸೋದು, ಇನ್ನೊಬ್ಬನನ್ನು ಕೊಲ್ಲೋದು ಅನ್ನುವಂತಹ ಒಂದು ಅಭಿಪ್ರಾಯದಲ್ಲಿ ಇತಿಹಾಸ ಬರೆದು ಬರ್ತಾ ಇದೆ. ಇವತ್ತಿನವರೆಗೂ ಆ ಯುದ್ಧ, ರಕ್ತ ಚೆಲ್ಲುವಿಕೆ ನಿಂತಿಲ್ಲ. ನಮ್ಮ ಬೆಳವಣಿಗೆ ಅಂದರೆ ಅದು ಇನ್ನೊಬ್ಬನ ಹಣಿಯುವಿಕೆ ಅನ್ನುವ ತಪ್ಪರ್ಥದಲ್ಲಿ ನಾವು ಪುರುಷ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಕರವಾಲವನು, ಕರವಾಲ ಅಂದರೆ ಕತ್ತಿ, ಕರವಾಲವನು ಪುಷ್ಪಸರವೆಂದು ಸೆಳೆದಾಡೆ, ಹೂವಿನ ಸರ ಅದು ಅನ್ನೋ ಅಷ್ಟು ಲೀಲಾಜಾಲವಾಗಿ ಕತ್ತಿನ ಎಳೆದಾಡ್ಬಿಟ್ರೆ ಅದು ಪರಿಮಳವ ಸೂಸುವುದೇ. ಮಲ್ಲಿಗೆ ಹೂವಿನ ದಂಡೆನ ಚೆಂಡಾಡಿದಾಗ ಅದು ಘಮ್ ಅಂತ ವಾಸನೆ ಬರೋ ಹಾಗೆ ಕತ್ತಿ ಸೆಳೆದಾಡಿದ್ರೆ ಪರಿಮಳವನ್ನು ಸೂಸುತ್ತಾ? ಇಲ್ಲ, ಅದು ಚೆಲ್ಲೋದು ರಕ್ತವನ್ನೇ, ರಕ್ತದ ವಾಸನೆ ಚೆನ್ನಾಗಿರೋದಿಲ್ಲ. ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕ ನೆನಪಾಗುತ್ತೆ. ಅದರಲ್ಲಿ ಲೇಡಿ ಮ್ಯಾಕ್ಬೆತ್ ಮತ್ತು ಲೇಡಿ ಮ್ಯಾಕ್ಬೆತ್ ಇಬ್ಬರು ಅತ್ಯಂತ ಮಹತ್ವಾಕಾಂಕ್ಷಿಗಳು. ಸೇನಾಧಿಪತಿಯಿಂದ ಒಂದು ಚಿಕ್ಕ ಪ್ರಾಂತ್ಯದ ರಾಜ, ಅಲ್ಲಿಂದ ಇನ್ನೊಂದು ದೊಡ್ಡ ಪ್ರಾಂತ್ಯದ ರಾಜ, ಅಲ್ಲಿಂದ ದೊರೆ ಆಗಬೇಕು. ಆ ಆಸೆಯಲ್ಲಿ, ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರಿಗೆಲ್ಲ ಇವನ ಮೇಲೆ ಅನುಮಾನ ಬರುತ್ತೆ ಅನಿಸುತ್ತೆ ಅವ್ರನ್ನೆಲ್ಲ ಕೊಲ್ತಾ ಹೋಗ್ತಾರೆ ಇಬ್ಬರು, ಮ್ಯಾಕ್ಬೆತ್ ಮತ್ತು ಲೇಡಿ ಮ್ಯಾಕ್ಬೆತ್, ಗಂಡ ಹೆಂಡತಿ ಇಬ್ಬರು. ಈ ಲೇಡಿ ಮ್ಯಾಕ್ಬೆತ್ ಈ ನಿರಂತರ ಸರಣಿ ಕೊಲೆ, ಸರಣಿ ದುಷ್ಕೃತ್ಯಗಳಿಂದ ಅವಳೊಂದು ಮಾನಸಿಕವಾದ ರೋಗಕ್ಕೆ ಈಡಾಗ್ತಾಳೆ. ಅವಳು ಹೇಳ್ತಾಳೆ, ಇಡೀ ಅರೇಬಿಯಾದ ಸುಗಂಧ ದ್ರವ್ಯಗಳಿಂದ ತೊಳೆದ್ರೂ ನನ್ನ ಕೈಯಲ್ಲಿರೋ ರಕ್ತದ ಕಲೆಗಳು ಹೋಗ್ತಿಲ್ಲ, ರಕ್ತದ ವಾಸನೆ ಹೋಗ್ತಾ ಇಲ್ಲ ಅಂತ ಪರಿತಪಿಸ್ತಾಳೆ. ಅಂಥದ್ದೊಂದು, ನನ್ನ ಕೈಯೆಲ್ಲ ರಕ್ತ ಆಗಿದೆ, ಅದರಿಂದ ರಕ್ತದ ವಾಸನೆ ಬರ್ತಾ ಇದೆ ಅನ್ನೋಂಥ ಒಂದು ರೋಗಕ್ಕೆ ತುತ್ತಾಗಿ ಅದರಿಂದಾನೇ ಸಾಯ್ತಾಳೆ ಅವಳು. ಆ ರಕ್ತಾಭಿಷೇಚನೆ, ಅವಳು ಸೆಳೆದಿದ್ದು ಕರವಾಲ, ಅದರಿಂದ ರಕ್ತದ ವಾಸನೆನೇ ಸೂಸೋದು. ಕೈ ರಕ್ತವಾದರೆ ಅದು ನಮ್ಮನ್ನೇ ಕೊನೆಗೆ ಹಿಂಡುವಂತಹ ವಿಷಯ ಆಗುತ್ತೆ. ಇಲ್ಲಿ ಬಹುಶಃ ನಾವು ರಾಜ ಮಹಾರಾಜರು, ಒಂದು ರಾಜ್ಯ ದೇಶಕ್ಕೆ ಅನ್ವಯವಾಗುವ ಹಾಗೆ ಯುದ್ಧದ ವಿಷಯ ಮಾತಾಡ್ತೀವಿ. ಪರ್ಸನಲಿನೂ ಇಲ್ಲಿ ಯಾಕೆ ಅವರು ಕರವಾಲ ಅಥವಾ ಕತ್ತಿನ ತಂದಿದ್ದಾರೆ ಅಂದರೆ, ಕತ್ತಿಯಿಂದ ಇಂಡಿವಿಜುವಲ್ ಯುದ್ಧ ಮಾಡೋಕ್ಕೆ ಸಾಧ್ಯ, ಗ್ರೂಪಲ್ಲಿ ನಾವು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಒನ್ ಆನ್ ಒನ್ ಒಬ್ಬರು ನಾನು ಗೆಲ್ಲಬೇಕು ಅಂದರೆ ನಾನು ಇನ್ನೊಬ್ಬರನ್ನು ಸೋಲಿಸಬೇಕು, ಇನ್ನೊಬ್ಬರನ್ನು ಹಣಿಬೇಕು, ನೆಲ ಕಚ್ಚಿಸ್ಬೇಕು ಅಂತ ಯೋಚಿಸುವ ರೀತಿಯನ್ನು ಇಲ್ಲಿ DVG ಅವರು ಹೇಳ್ತಾರೆ ಅಂತ ಅನಿಸುತ್ತೆ. ರಕ್ತವನ್ನೇ ಸುರಿಸ್ಬೇಕಾಗಿಲ್ಲ, ಇನ್ನೊಬ್ಬರನ್ನ ಮುಗಿಸಿಬಿಡುವಂತಹ ಆಸೆ ಇದೆಯಲ್ಲ, ನಮ್ಮನ್ನು ನಾವು ಗೆಲ್ಲಬೇಕು ಅಂದರೆ ಅಲ್ಲಿ ಸಮಸ್ಯೆ ಇರೋದು. ಅದೊಂದು ಕಥೆ ಇದೆಯಲ್ಲ, ನಂದು ಒಂದು ಕಣ್ಣು ಹೋದರೂ ಪರವಾಗಿಲ್ಲ, ಪಕ್ಕದ ಮನೆ ಒಂದು 2 ಕಣ್ಣು ಹೋಗುತ್ತೆ ಅಂತ ಆ ಥರ. ಅದೇ ನಮ್ಮ ಸ್ವತಂತ್ರತೆಯ ಪರಮ ಸಿದ್ಧಿಯೇ. ನಮ್ಮ ಪರಿಧಿಯನ್ನು ಹೇಗೆ ವಿಸ್ತರಿಸ್ಕೊಳ್ಳೋದು? ನನಗೆ ಕಾಣಿಸುವ ರೀತಿ ಏನಂದರೆ, ನನ್ನ ಶಕ್ತಿ, ನನ್ನ ಸ್ಟ್ರೆಂಗ್ತ್ಸ್ ಏನಿದೆ ಅದನ್ನು ಬೆಳೆಸ್ಕೊಳ್ತಾ ಹೋಗಬಹುದು ಅಂತ ಅನಿಸುತ್ತೆ. ಇನ್ನೊಬ್ಬರನ್ನು ಸೋಲಿಸುವಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತ ತಗೊಳ್ಳದೆ ಹೋದರೂ ನಮ್ಮ ಇಂಡಿವಿಜುವಲ್ ಬೆಳವಣಿಗೆ ಕಡೆ ಗಮನ ಕೊಟ್ಟು ಇನ್ನೊಬ್ಬರನ್ನು ಕಡಿಮೆ ಮಾಡುವ ಕಡೆಗೆ ಕಡಿಮೆ ಗಮನ ಕೊಟ್ಟರೆ ಎಲ್ಲರ ಬೆಳವಣಿಗೆ ಏಕಕಾಲಕ್ಕೆ ಸಾಧ್ಯ ಆಗುತ್ತೆ. ಅದು ಪುರುಷ ಸ್ವಾತಂತ್ರ್ಯದ ಪರಮ ಸಿದ್ಧಿ ಆಗಬಹುದು ಅಂತ ನನಗನ್ಸುತ್ತೆ. ಅದನ್ನು ಹೇಳುವ ದಿಸೆಯಲ್ಲೇ ಈ ಪ್ರಶ್ನೆಯನ್ನು ಕೇಳಿದ್ದಾರೆ DVG ಅವರು. ಕರವಾಲವನು ಪುಷ್ಪಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ. ಪರಿಮಳ ಸೂಸಬೇಕು ಅಂದರೆ ನಾವು ಪುಷ್ಪಸರವನ್ನೇ ಸೆಳೆದಾಡಬೇಕು, ಕರವಾಲವನ್ನಲ್ಲ.
ನಾವು ಇಷ್ಟು ಟೈಟ್ ಕಾಂಪಿಟೇಷನ್ ಇರುವಂತಹ ಈ ದಿನಗಳಲ್ಲಿ ಈ ದೃಷ್ಟಿಕೋನವನ್ನು, ಈ ಪರ್ಸ್ಪೆಕ್ಟಿವ್ನ ಇಟ್ಕೊಂಡು ನೋಡಿದಾಗ ನಮ್ಮನ್ನು ನಾವಷ್ಟೇ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ನನ್ನ ಭಾವನವರು ಗಾಲ್ಫ್ ಆಡ್ತಾರೆ. ಅವರು ಹೇಳಿದರು ಒಂದು ಸಲ, ಗಾಲ್ಫ್ ಎಂಥ ಒಳ್ಳೆ ಆಟ ಗೊತ್ತಾ ದೀಪ, ಇಲ್ಲಿ ನನಗೆ ನಾನು ಮಾತ್ರ ಕಾಂಪಿಟೇಷನು, ನಾನು ಯಾರನ್ನೂ ಸೋಲಿಸ್ಬೇಕಾಗಿಲ್ಲ, ಯಾರ ಮನಸ್ಸಿಗೂ ನೋವು ಮಾಡಬೇಕಾಗಿಲ್ಲ, ಸೋತೆ ನಾನು ಅನ್ನೋವಂಥ ದುಃಖ ಮಾಡಬೇಕಾಗಿಲ್ಲ, ಅಥವಾ ನಾನು ದುಃಖ ಪಟ್ಕೋಬೇಕಾಗಿಲ್ಲ, ನನಗೆ ನಾನು ಮಾತ್ರ ಕಾಂಪಿಟೇಷನ್ ಅಂತ. ಇದು ಬರೀ ಗಾಲ್ಫ್ ಆಟಕ್ಕೆಲ್ಲ, ಇಡೀ ಜೀವನಕ್ಕೆ ಅಪ್ಲೈ ಆಗುತ್ತೆ ಅಂತ ನನಗನ್ಸುತ್ತೆ. ನಮಗೆ ನಾವೇ ಕಾಂಪಿಟೇಷನ್ ಆದರೆ ನಾವು ಯಾರನ್ನೂ ನೋಯಿಸಬೇಕಾಗಿಲ್ಲ, ರಕ್ತಾಭಿಷೇಚನೆಯನ್ನು ಮಾಡಿ ಪುರುಷ ಸ್ವತಂತ್ರದ ಪರಮಸಿದ್ಧಿಯನ್ನು ಪಡಿಬೇಕಾಗಿಲ್ಲ. ನಮಗೆ ನಾವೇ ಕಾಂಪಿಟೇಷನ್ ಆಗಿ ನಮ್ಮ ವ್ಯಕ್ತಿತ್ವದ ಪರಿಧಿಯನ್ನಷ್ಟೇ ವಿಸ್ತರಿಸ್ಕೊಳ್ತಾ ಹೋದರೆ ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.